ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ ನಮ್ಮ ಸ್ನೇಹಿತರಿಗೆ ಬರ್ತ್ಡೇ ವಿಶ್ ಮಾಡಕ್ ಬಂದಿರೋ ಎಲ್ರಿಗೂ ಧನ್ಯವಾದಗಳು. ಈ 28 ವರ್ಷ ಇದಾದ ನನಗೆ ಯಾವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ. ಕೇಕ್ ಎಲ್ಲ ಕಟ್ ಮಾಡಿ ಒಂದು ದಿನ ಬರ್ತ್ಡೇ ಸೆಲೆಬ್ರೇಟ್ ಆಯ್ತದೆ, ಅದ್ ಮಾಡ್ಕೊತೀನಿ. ಅದು ಈ ತರ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ಕೊತೀನಿ ಅಂತ ನನಗೂ ಗೊತ್ತಿರಲಿಲ್ಲ ನಿಜವಾಗ್ಲೂ. ಆ ಎರಡು ಬರ್ತ್ಡೇ ಒಂದ್ ಖುಷಿ ಆದ್ರೆ, ಇನ್ನೊಂದು ನಮ್ಮ ಪಳಾರ್ ಅಂತ ಸಿನಿಮಾ ಅನೌನ್ಸ್ಮೆಂಟ್, ಅದ್ರ ಮುಹೂರ್ತ, ಅದು ಇನ್ನು ತುಂಬಾ ಖುಷಿ ತಂದು ಕೊಟ್ಟಂತ ವಿಚಾರ. ಇನ್ನೊಂದು, ಇದೇ ದೇವಸ್ಥಾನದಲ್ಲಿ ಯಾಕೆ ಇದೇ ದೇವಸ್ಥಾನದಲ್ಲಿ ಮಾಡ್ಬೇಕು ಅನ್ಕೊಂಡ್ರೆ, ನಾನು ಮುಂಚೆ ಇದೇ ಏರಿಯಾದಲ್ಲಿ ಇದ್ದಿದ್ದು. ಹಲೋ ನಾನು ಇದೇ ಏರಿಯಾದಲ್ಲಿ ಅಂದ್ರೆ ನಮ್ಮ ಬಂಡಿಕಾಳಮ್ಮ ದೇವಸ್ಥಾನದಲ್ಲೇ ಈ ಮುಹೂರ್ತ ಏನ್ ಮಾಡ್ಬೇಕು, ಈ ದೇವಸ್ಥಾನದಲ್ಲೇ ಮಾಡ್ಬೇಕು ಅಂದ್ರೆ, ನಾನು ಮುಂಚೆ ಇದ್ದದ್ದು ಇದೇ ಏರಿಯಾ. ಆಮೇಲೆ ಬಂಡಿಕಾಳಮ್ಮ ಈ ದೇವಸ್ಥಾನದಲ್ಲಿ ಮಾಡಿದ್ರೆ ಸಕ್ಸಸ್ ಆಯ್ತದೆ, ಆಮೇಲೆ ತಾಯಿ ಆಶೀರ್ವಾದ ಇದ್ರೆ ಒಳ್ಳೇದಾಯ್ತದೆ ಅನ್ನೋದು ಒಂದು ಉದ್ದೇಶ. ಅದಕ್ಕೆ ಎಲ್ಲ ಪ್ರೊಡ್ಯೂಸರ್ಸು, ಡೈರೆಕ್ಟ್ರು ಎಲ್ಲ ಸೇರಿ ಈ ತರ ಪ್ಲಾನ್ ಮಾಡ್ಕೊಂಡು ಕೇಳಿ. ಯಾರು ಬರ್ತ್ಡೇ ವಿಶ್ ಮಾಡ್ತೀರಾ ಅಂತಂದ್ರೆ ಯಾರು ಮಾಡಿಲ್ಲ. ಥ್ಯಾಂಕ್ ಯು ಮೇಡಮ್. ಹೇಳ್ಬಿಟ್ಟು ಮಾಡಿಸ್ಕೋಬೇಕು. ಮಾತಾಡಿ. ಮೊದಲನೇದಾಗಿ ಹ್ಯಾಪಿ ಬರ್ಡೇ ಸರ್. ಇದು ಡೈರೆಕ್ಟ್ರು ನೆನ್ನೆ 7 ಗಂಟೆ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟು, ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ನೈಟ್ 2:30 ಸೊ ಅಯ್ಯೋ ನಾವು ಕಮ್ಮಿ ವಯಸ್ಸು ಮಾತಾಡೋದು. ಮೊದಲನೇದಾಗಿ ಇವತ್ತು ಪ್ರಾರಂಭ ಮಾಡಿದ್ದೀವಿ ಮುಹೂರ್ತ. ಪಳಾರದ ಡೈಟ್ಲು ತುಂಬಾ ಖುಷಿ ಆಗ್ತಿದೆ. ಗಿಲ್ಲಿ ನಟ ಅವ್ರನ್ನ ನನ್ನ ಏನು ಕಾಮಿಡಿ ಸ್ಟ್ರೆಂತ್ ಇದೆ, ಹ್ಯೂಮರ್, ಅದಕ್ಕೆ ಪೂರಕವಾಗಿ ಸುಮಾರು 4-5 ತಿಂಗಳು, ಇನ್ನು 4-5 ತಿಂಗಳು ಕೂತ್ಕೊಂಡು ಜೊತೆಲಿ ವರ್ಕ್ ಮಾಡಿದ್ವಿ. ಸ್ಕ್ರಿಪ್ಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳ ಎಲ್ಲ ಡೀಟೇಲ್ಸ್ ನಿಮ್ಗೆ ತಿಳಿಸ್ತೀವಿ. ಥ್ಯಾಂಕ್ ಯು. ಹೌದು, ಅಂದ್ರೆ ಪಳಾರ್ ಫೇಮಸ್ ಆಗಿದೆಯಲ್ಲ, ಆ ವರ್ಡ್ ನಮ್ಮ ಕ್ಯಾರೆಕ್ಟರ್ಗೆ ತುಂಬಾ ಸೂಟ್ ಆಗ್ತಿದೆ. ಅಂದ್ರೆ ತುಂಬಾ ಕಿಲಾಡಿ ಪಾತ್ರ, ಅದು ತುಂಬಾ ಕಿಲಾಡಿತನ ಇರುತ್ತೆ ಪಾತ್ರದಲ್ಲಿ. ಹಾಗಾಗಿ ಆ ಪಳಾರ್ ಅನ್ನೋ ಟೈಟಲ್ ಸೂಟ್ ಆಗುತ್ತೆ ಅಂತ ಇಟ್ಕೊಂಡ್ವಿ. ಮುಂಚೆ ಅಂದ್ರೆ ಈಗ ಬಿಗ್ ಬಾಸ್ ಹೊರಗೆ ಬಂದ ತಕ್ಷಣ ಸುಮಾರು ಆಫರ್ಗಳು ಬಂದಿತ್ತು, ಬಟ್ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾನೇ ಯಾಕೆ ಓಕೆ ಮಾಡಿದ್ರಿ? ಅದೇ ಈಗ ನಾನು ಈಗ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಈ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಿರೋದ್ರಿಂದ ರೈಟ್ ಅಂದ್ರೆ ಎಲ್ಲ ಬರ್ತೇವೆ, ಅದರಲ್ಲಿ ಒಳ್ಳೆ ಆಯ್ಕೆ ಅನ್ನೋದೊಂದು ಬೇಕಾಗಿತ್ತು ಅಣ್ಣ. ಆಮೇಲೆ ನಮ್ಮ ಇದಕ್ಕೆಲ್ಲ ಕಾರಣ ಸುಖಿತ್ ಸರ್. ಕೇಳಿಸ್ತಾ ಇಲ್ವಣ್ಣ? ಸಾರಿ, ಇಲ್ಲಿ ನೋಡ್ಕೊಂಡ್ ಮಾತಾಡ್ತಾರ. ಅದೇ ಈಗ ನಾನು ಇಂಡಸ್ಟ್ರಿಯಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲಿಂದ ಮಾಡ್ಕೊಂಡ್ ಬಂದಿರೋದ್ರಿಂದ ಒಂದು ರೈಟ್ ಸಿನಿಮಾ ಯಾವುದು, ರೈಟ್ ಈಗ ತುಂಬಾ ಆಫರ್ಗಳು, ತುಂಬಾ ಅವಕಾಶಗಳು ಬರ್ತವೆ, ಅದರಲ್ಲಿ ಬೆಸ್ಟ್ ಯಾವುದು ಅಂತ ನೋಡ್ಬೇಕಾಗಿತ್ತು. ಆಮೇಲೆ ಇದಕ್ಕೆಲ್ಲ ಮೇನ್ ಕಾರಣ ಸುಪ್ರೀತ್ ಸರ್ ಅಂತ. ಸುಪ್ರೀತ್ ಸರ್ ನಿಮ್ಗೆಲ್ಲ ಗೊತ್ತಿರ್ತದೆ, ಅವರು ಮುಂಚೆಯಿಂದನೂ ಪರಿಚಯ, ಮುಂಚೆಯಿಂದನೂ ಅದು ಮಾತುಕತೆ ನಡೀತಾನೆ ಇತ್ತು. ಬಿಗ್ ಬಾಸ್ ಇಂದ ಬಂದ್ಮೇಲೆ ಅದು ಫೈನಲ್ ಆಗಿ ಈ ತರ ಒಂದು ಮಾಡುವ ಅಂತ ಚಂದ್ರಮೋಹನ್ ಸರ್. ಆಮೇಲೆ ಮುಂಚೆಯಿಂದ ಇವ್ರು ಸಿನಿಮಾ ಬಾಂಬೆ ಮಿಠಾಯಿ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ, ನಾನು ಕಾಲೇಜಲ್ಲಿ ಇದ್ದಾಗ ನೋಡಿದ್ದೆ, ಫಸ್ಟ್ ಇಯರ್ ಇದ್ದೆ ಆ ಸಿನಿಮಾ. ಇವ್ರು ಮೀಟ್ ಮಾಡಿದಾಗ ಫಸ್ಟ್ ಅದೇ ಹೇಳಿದೆ, ಸರ್ ತುಂಬಾ ಇಷ್ಟ ಸರ್ ಆ ಸಿನಿಮಾ, ಕಾಲೇಜಲ್ಲಿ ಇದ್ದಾಗ ನೋಡಿದೆ ಅಂತ. ಅದೇ ಈಗ ನಾನು ಏನೇ ಆದ್ರೂ ಈ ಆರ್ಟಿಸ್ಟ್ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ, ಈಗ ನಾನು ಏನೇ ರಿಯಾಲಿಟಿ ಶೋ ಮಾಡಿದ್ರು, ಏನೇ ಮಾಡಿದ್ರು, ಸಿನಿಮಾ ಅಂತ ಬಂದಾಗ ನನಗೂ ಅಷ್ಟೇ ಹೊಸ ಹೆಜ್ಜೆನೇ ಇದು. ಹಂಗಾಗಿ ಈಗ ನಾನು ಈಗ ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲ ಹೊಸಬ್ರಿ ಆಗ್ಬಿಟ್ರೆ ಅದೊಂದು ಭಯ ಇರ್ತದೆ ಎಲ್ಲ. ಹಂಗಾಗಿ ಈಗ ಪ್ರೊಡ್ಯೂಸರ್, ಈಗ ಹರೀಶ್ ಸರ್, ನವೀನ್ ಸರ್, ಇವ್ರು ಇಂಡಸ್ಟ್ರಿ ಒಂದು 20-25 ವರ್ಷ ಇರೋದ್ರಿಂದ ಇವ್ರಿಗೂ ಇಂಡಸ್ಟ್ರಿ ಏನು ಅಂತ ಗೊತ್ತು, ಸಿನಿಮಾ ಹೆಂಗ್ ತಗೋಬೇಕು, ಹೆಂಗ್ ಮಾಡ್ಬೇಕು ಅಂತ ಇವ್ರಿಗೂ ಒಂದು ಉತ್ಸಾಹ ಐತೆ. ಆಮೇಲೆ ಡೈರೆಕ್ಟ್ 4-5 ಸಿನಿಮಾ ಮಾಡೋರು, ಅವರು ಒಂದು 20-25 ವರ್ಷದಿಂದ ಇವರು ಟ್ರಾವೆಲ್ ಮಾಡಿರೋದ್ರಿಂದ ನನಗೆ ಅನುಕೂಲ ಆಯ್ತು. ನನಗೆ ಕರೆಕ್ಟ್ ಇವ್ರ ಹತ್ರ ಮಾಡ್ಬೋದು, ಯಾಕಂದ್ರೆ ಎಲ್ಲ ಅನುಭವಸ್ಥರೇ ಆಗಿರೋದ್ರಿಂದ ನನ್ನಂತ ವರ್ಷಗಳಿಗೆ ಸೂಕ್ತವಾಗಿರೋ ಕತೆ, ಸೂಕ್ತವಾಗಿರೋ ಪ್ರೊಡ್ಯೂಸರು, ಸೂಕ್ತವಾಗಿರೋ ನಿರ್ದೇಶಕರು ಅಂತ ನಾನು ಒಳಚರಂಡಿ ಪರಿಶೀಲನೆ, ಶೌಚಾಲಯಕ್ಕೆ ಬುದ್ಧಿ ಪೂಜೆ, ಈ ತರ ಗ್ರಾಮಸ್ಥರಿಗೆ ಇಂಗ್ಲಿಷ್ ಕ್ಲಾಸ್, ಈ ತರದ್ದೆಲ್ಲ ಹೇಳಲ್ಪಟ್ಟಿದೆ. ಅದೇ ಸರ್, ಈಗ ಪಳಾರ್ ಅಂದ್ರೆ ಈಗ ನಾವು ಹಳ್ಳಿ ಕಡೆ ಎಲ್ಲ, ನಮ್ಮ ಊರ್ ಕಡೆ ಎಲ್ಲ ಮಾತಾಡ್ತೀವಿ. ಈಗ ಏನಾರು ಕಿಲಾಡಿ ಆತರ, ಈಗ ಪಳಾರ್ ನನ್ ಮಗ ಗುರು, ಅವನು ಪಳಾರ್ ನನ್ ಮಗ ಅಂತ ಮಾತಾಡ್ತೀವಲ್ಲ, ಆತರ ಈ ಪಳಾರ್ ಅಂದ್ರೆ ಕಿಲಾಡಿ ನನ್ ಮಗ, ಇವನು ಈ 7 ಮಧ್ಯೆ ಇರ್ತದೆ ನೋಡಿ, ಕಳ್ಳ ನನ್ ಮಗ, ಕಿಲಾಡಿ ನನ್ ಮಗ, ಈ ತರ ಇರ್ತದೆ. ಅದು ಯಾವಾಗ್ಲೂ
ನಮ್ಮ ಬೇರೆ ಬೇರೆ ಏನೇನೋ ಟೈಟ್ಲ್ ಎಲ್ಲ ಯೋಚನೆ ಮಾಡ್ತಾನೆ ಇದ್ದ. ನನಗೆ ಅವರು ಒಬ್ರು ಫೋಟೋ ಫ್ರೇಮ್ ಕೊಟ್ಟಿದ್ರು, ಅವ್ರು ಯಾರು ಅಂತ ನನಗೆ ಸರಿಯಾಗಿ ನೆನಪಾಯ್ತಿಲ್ಲ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದು ಫೋಟೋ ಫ್ರೇಮ್ ಅಲ್ಲಿ ಪಳಾರ್ ಅಂತ ಅವರು ಡ್ರಾಯಿಂಗ್ ಎಲ್ಲ ಬಿಡಿಸ್ಬಿಟ್ಟು ಪಳಾರ್ ಅಂತ ಗಿಲ್ಲಿ ಅಂತ ಅಲ್ಲಿ ಬರ್ದಿದ್ರು. ಅದು ವಾಲಲ್ಲಿ ಇಕ್ಕಂದಿದ್ವಿ ನಮ್ಮ ಆಫೀಸಲ್ಲಿ. ಹಿಂಗೆ ನೋಡ್ಬೇಕಾದ್ರೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಟೈಟ್ಲ್ ಇತ್ತಲ್ಲ, ಇದನ್ನೇ ಯಾಕೆ ಟ್ರೈ ಮಾಡ್ಬಾರ್ದು ಪಳಾರ ಅಂತ ಅಂದ್ಬಿಟ್ಟು ಅದು ಎಲ್ಲ ಈಗ ಜನ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟವ್ರು. ಈಗ ನಮ್ನ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾರಿಗೆ ಹೇಳ್ಬೇಕು ಅಂದ್ರೆ ಮಾಧ್ಯಮ ಮಿತ್ರರಿಗೆ, ಆಮೇಲೆ ನನ್ನ ಗಿಲ್ಲಿ ಫ್ಯಾನ್ ಪೇಜು, ಗಿವಿಯ ಫ್ಯಾನ್ ಪೇಜ್ ಅಂತ ಏನ್ ಮಾಡ್ತಾರೆ ಅವ್ರಿಗೆ ಅವರೇ ಇದೆಲ್ಲಾನು ಕೊಟ್ಬಿಟ್ರು. ಟೈಟ್ಲು, ಲುಕ್ ಹೆಂಗಿರ್ಬೇಕು, ಕತೆ, ಅದು ಎಕ್ಸ್ಪೀರಿಯನ್ಸ್ ತಕ್ಕಂತಾನೆ ಆಯ್ತು. ಆಮೇಲೆ ನಾನು ಹೀರೋ ಅಂದ್ಬಿಟ್ಟು ಏನು ಫುಲ್ಲು ಈ ಮಾಸು ಆ ಥರನೂ ಅಲ್ಲ. ನನ್ನ ಕ್ಯಾರೆಕ್ಟರ್ಗೆ ಈಗ ನಾನು ಹೆಂಗಿರ್ತೀನಿ, ನನಗೆ ಸೂಕ್ತವಾಗಿ ಇದು ಮಾಡ್ಬೋದು ಅಂತ ಅನ್ಸುತ್ತು. ಆಮೇಲೆ ನನಗೇನು ಬೇಕು, ನಾನು ಏನು ಮಾಡಿದ್ರೆ ಇಷ್ಟು ದಿನ ಜನ ನೋಡ್ಕೊ ಬಂದವ್ರೆ, ನಾನು ಏನು ಮಾಡಿದ್ರೆ ಅದನ್ನ ತಗೋತಾರಂತ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಅದು ಹೇಳ್ದಾಗ್ಲೇ ಅದು ಕನೆಕ್ಟ್ ಮಾಡ್ಕೊಬಿಟ್ಟೆ. ನಾನು ಮಾಡ್ಬೋದು, ಇದು ನನಗೆ ಸೂಕ್ತವಾಗೈತೆ ಇದು. ಅದೇ ಬರವಣಿಗೆ ಮೇಡಮ್. ಅದು ನೀವು ಕ್ಯಾರೆಕ್ಟರೈಸೇಷನ್, ಅದು ಅಂದ್ರೆ ದಿನಚರಿಗಳ ಬಗ್ಗೆ ಒಂದು ಡೈರಿ ಬರ್ಕೋತಾರೆ ಅವರು ಸಂಘ ಒಂದು ಟೀಮ್ ಮಾಡ್ಕೊಂಡು. ಮುಂದಿನ ದಿನಗಳಲ್ಲಿ ಕಥೆಯಲ್ಲಿ ಕ್ಯಾರೆಕ್ಟರೈಸೇಷನ್ ಹೆಂಗ್ ಹೋಗುತ್ತೆ ಅಂತ ಮುಂದಿನ ದಿನಗಳು ಹೇಳ್ತೀವಿ. ಜಸ್ಟ್ ಈಗ ಇಂಟ್ರೆಸ್ಟಿಂಗ್ ಅನ್ಸೋ ಪಾಯಿಂಟ್ ನಮ್ಮ ಕ್ಯಾರೆಕ್ಟರೈಸೇಷನ್ ಅದು. ಹಾಗಾಗಿ ಅದ್ರ ಮೇಲೆ ಈಗ ಮುಂಚಿನ ದಿನಗಳಲ್ಲಿ ಹೇಳ್ತೀವಿ, ಈಗ ಫೈನಲ್ ಮಾಡಿ ಅದು ಬೈ ಮಿಸ್ ಆಗಿ ಇದಾಗಿರೋದು ಮೇಡಮ್. ಫೋಟೋ ಇತ್ತಲ್ಲ, ಅದು ಡಿಲೀಟ್ ಮಾಡಿದ್ರು, ಅದ್ರೂ ಡಿಲೀಟ್ ಮಾಡ್ಬಿಟ್ರಿ. ನಿಮಗೆ ಯಾರು ಹೀರೋಯಿನ್ ಆಗ್ಬೇಕಂತ ಇಷ್ಟ ಇದೆ? ಇಲ್ಲ ಸರ್, ಡೈರೆಕ್ಟ್ರು ಯಾರು ಪಾತ್ರಕ್ಕೆ ಯಾರು ಮಾಡ್ತಾರೋ, ನನಗೆ ಯಾರು ಆಗ್ಬೇಕು ಅಂತ ಹೇಳಿದ್ರೆ ಈಗ ನಾನು ಹೇಳಿದವರೆಲ್ಲ ಮಾಡ್ಕೊಂಡ್ರೆ ಇವರು ಪ್ರೊಡ್ಯೂಸರ್ ಕರ್ಕೊಂಡ್ರು ಕರೆದವ್ರ. ನೀವ್ ನನ್ನ ಮನ್ಸಲ್ಲಿ ಯಾರಿಲ್ಲ ಮೇಡಮ್. ಯಾರು ಪ್ರೊಡ್ಯೂಸರ್, ಯಾರು ಇವರು ಮಾಡಿದ್ರೆ ಕರೆಕ್ಟ್ ಆಗಿ ಇರ್ತದೆ ಅಂತ ಅನ್ಸುತ್ತೆ. ಈಗ ಆಲ್ರೆಡಿ ವರ್ಕ್ಶಾಪ್ ಸ್ಟಾರ್ಟ್ ಆಗಿದೆ ಮೇಡಮ್, ವರ್ಕ್ ಮಾಡ್ತಾ ಇದ್ದೀವಿ. ಹೌದು, ಹೊಸಬ್ರೆ. ಆಮೇಲೆ ಹೀರೋಯಿನ್ ಮೇಡಮ್ ಈಗ ಏನಂದ್ರೆ ಮೇಡಮ್, ಈಗ ನಿಮ್ ನೋಡಿ, ಈಗ ನಿಮ್ಗೆ ಕ್ಯೂರಿಯಾಸಿಟಿ ಐತೆ ಯಾರು ಹೀರೋಯಿನ್ ಅಂತ, ಅದು ಹಂಗೆ ಉಳಿಸ್ಕೊಂಡು ಕರೆಕ್ಟ್ ಟೈಮ್ಗೆ ಸೂಕ್ತವಾದ ಸಮಯದಲ್ಲಿ ರಿವೀಲ್ ಮಾಡುವಂತ. ಈಗ 24th ಸ್ಟಾರ್ಟ್ ಸರ್. ಜೊತೆಗೆ ನಮ್ಮ ಶೋಭ್ರ ಸರ್ ಇದ್ದಾರೆ, ಆಮೇಲೆ ಪುಷ್ಪರಾಜ್ ಅಂತ ಭಾವ ಬಂದರು ಪಾತ್ರ ಮಾಡಿದಾರಲ್ಲ ಅವರು, ಸೂಪ್ರಮ್ಸು ಪುಷ್ಪರಾಜ್ ಅಂತ. ಸೊ ಈ ತರ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ತಿಳಿಸ್ತೀವಿ ಸರ್, ಇನ್ನೂ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳೆಲ್ಲ ಇದೆ. ಅದೇ ಮೇಡಮ್ ಹಂಗೈತೆ. ಅದೇ ಮೇಡಮ್ ಹಂಗೈತೆ. ಆದಷ್ಟು ಬೇಗನೆ ಮಾಡ್ಬೇಕು ಅಂದ್ರೆ ಎಲ್ಲ ರೆಡಿ ಆಗ್ಬಿಟ್ಟೈತೆ. ಈಗ ನಾವು ಒಂದ್ 3-4 ತಿಂಗಳಿಂದ ಸ್ಕ್ರಿಪ್ಟ್ ವರ್ಕ್ ಇದೆಲ್ಲ ಮಾಡ್ಕೊಂಡಿರೋದ್ರಿಂದ. ಆಮೇಲೆ ಇದು CG ವರ್ಕ್ ಆತರ ಏನಿಲ್ಲ ಮೇಡಮ್, ಪಕ್ಕ ಹಳ್ಳಿ, ಪಕ್ಕ ನಮ್ಮ ಮಂಡ್ಯ, ಮೈಸೂರು ಈ ಭಾಗದಲ್ಲೇ ನಡೆಯುವಂತ ಕತೆ. ಆಮೇಲೆ ಅಂತ ವರ್ಕ್ CG ವರ್ಕ್ ಆತರ ಏನಿಲ್ಲ. ಶೂಟಿಂಗ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಏನೈತೆ ಅದ್ ಮಾಡಿ ರಿಲೀಸ್ ಮಾಡೋ ಪ್ಲಾನ್ ಇರೋದು. ಗೊತ್ತಿಲ್ಲ ಮೇಡಮ್ ಹೆಂಗೈತೆ ಅಂತ. ಈಗ ಮಳೆ, ಈಗ ನಾವು ಏನೇ ಅನ್ಕಂದ್ರು ಗೊತ್ತಿಲ್ಲ ಏನಾಯ್ತದೆ ಅಂತ. ಒಟ್ನಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಇಲ್ಲೇ ಒಂದು ಸಂಭಾವನೆ ಬಹಳ ಚರ್ಚೆ ಆಗ್ತಾ ಇದೆ. 1 ಕೋಟಿ ಸಂಭಾವನೆ ಪಡೆದಿದ್ದೀರಿ, ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದು. ಅದೇ ತಗೊಳಕ ಮಾತಾಡ್ತೀವಿ. ಅದು ಜಗ್ಗಿ ಬಾ ತಗೊಳಕ್ಕೆ. ಅದೇ ತುಂಬಾ ಖುಷಿ ಮೇಡಮ್, ನಿಜವಾಗ್ಲೂ ಅದು ಒಂದು ದೊಡ್ಡ ಸ್ಟ್ರೆಂತ್ ಅಂತ ಹೇಳ್ಬೋದು. ಈಗ KVN ಸಂಸ್ಥೆ ಎಲ್ರಿಗೂ ಗೊತ್ತು. ಈಗ ನಮ್ಮ ಇಂಡಿಯಾದಲ್ಲಿ KVN ಸಂಸ್ಥೆ ಅಂದ್ರೆ ಈಗ ಗೊತ್ತಿಲ್ಲದೆ ಎಲ್ಲಾ ಇದ್ರಲ್ಲೂ ಸಿನಿಮಾ ಮಾಡಿರೋದ್ರಿಂದ ನನಗೆ ದೊಡ್ಡ ಪ್ಲಸ್ ಆಯ್ತದು. KVN ಸಂಸ್ಥೆಯವರು ಇಷ್ಟು ಸಪೋರ್ಟ್ ಮಾಡ್ತಾ ಇರೋದು. ವೆಂಕಟ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಿ. ಏನ್ ಮೇಡಮ್ ಸಂಭಾವನೆ ಬಗ್ಗೆ ಅವ್ರು ಕ್ಲಾರಿಟಿ ಇಲ್ಲ ಒಂದು ಒಟ್ನಲ್ಲಿ ಮಾತಾಡಿದೀವಿ. ಅದೇ ಟವಲ್ ಹಾಕಂಡ್ ಮಾತಾಡೋದಲ್ಲ ಮೇಡಮ್, ಅಷ್ಟೇ. ಅದೇ ಹೇಳಿದ್ನಲ್ಲ ಮೇಡಮ್, ಈಗ ನಮ್ಮ ಕ್ಯಾಮ್ರಾಮನ್ ಸರ್ ಚಂದ್ರಶೇಖರ್ ಸರ್ ಅಂತ ಮೋಸ್ಟ್ಲಿ ಮೊಕ ಪರಿಚಯ ಇರಲ್ಲ, ಬಟ್ ಸೂಪ್ರಮ್ಸ್ ಅಂತ ಸಿನಿಮಾ ಬಂತಲ್ಲ ಮೇಡಮ್, ತುಂಬಾ ಹಿಟ್ ಆಯ್ತಲ್ಲ ಆ ಕ್ಯಾಮ್ರಾಮನ್. ಆಮೇಲೆ ಇವ್ರಿಗೂ ನನಗೂ ನೆಂಟ ಹೆಂಗೆ ಅಂದ್ರೆ, ಯುವರತ್ನ ಸಿನಿಮಾದಲ್ಲೂ ವರ್ಕ್ ಮಾಡೋರೆ ಸರ್. ನಾನು ಯುವರತ್ನ ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್. ನಾನು ಬಂದಾಗ ಫಸ್ಟ್ ಆಫೀಸಿಗೆ ಬಂದಾಗ ಸರ್ ಎಲ್ಲೋ ನೋಡೋನಿಲ್ಲ ಅಂತ ನಾನು ನಮ್ಮ ಸೋಮಣ್ಣ ಮಾಚಿಮರ ಸರ್ ಇದ್ರು ಗೊತ್ತಾ, ಸೇಮ್ ಅವ್ರ ತರನೇ ಅವ್ರು ಹೋಯ್ತು. ನಾನು ಮೋಸ್ಟ್ಲಿ ಅದಕ್ಕೆ ಹಂಗೆ ಅನ್ನಿಸ್ತಾ ಇರ್ಬೋದೇನೋ, ಅವ್ರು ನೋಡಿದ್ನಲ್ಲ ಅದಕ್ಕೆ ಹಂಗೆ ಅನ್ನಿಸ್ತಾ ಇರ್ಬೋದೇನೋ, ಫೋಟೋ ಎಲ್ಲ ತೋರಿಸ್ತೆ.
ಆಮೇಲೆ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೆ ಸರ್ ಈ ಫ್ಲೋರ್ ಹಿಂಗ್ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರೆ ಲೊಕೇಶನ್ ಎಲ್ಲ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲ ಸರ್ ಇವರತ್ತ ಸಿನಿಮಾ ಮಾಡ್ತಿದ್ದೆ ಸೆಟ್ ಕೆಲಸ ಮಾಡ್ತಿದ್ದೆ ನಾನು ಅಲ್ಲೊಂದು ಲೊಕೇಶನ್ ಐತೆ ನೋಡುವ ಅಂತ ಮಾತಾಡ್ಬೇಕಾದ್ರೆ ಇವ್ರು ಸರ್ ನೀವು ಮಾಡಿದ್ರಿ ಅದ್ರಲ್ಲಿ ವರ್ಕ್ ಸರ್ ನಾನು ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಅಂದಾಗ ನಾನು ಅದ್ರಲ್ಲಿ ವರ್ಕ್ ಮಾಡಿದ್ದೆ. ಆಮೇಲೆ ಫೋಟೋ ಎಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ನಾವಿಬ್ರು ನಮ್ಗೆ ಗೊತ್ತಿಲ್ದಂಗೆ ಸಿನಿಮಾದಲ್ಲಿ ವರ್ಕ್ ಮಾಡಿದ್ವಿ ಅಂತ. ಈಗ ಡೈರೆಕ್ಟ್ ಏನ್ ಗೊತ್ತಾ ಇದು ನೋಡಿ ಬಿಗ್ ಬಾಸ್ ಕಾವ್ಯ ಅನ್ನೋದು ಇವ್ರು ತುಂಬಾ ಹಿಟ್ ಆಯ್ತು ಅವ್ರನ್ನ ಹೀರೋಯಿನ್ ಮಾಡ್ಕೊಂಡು ಹೋಗ್ತಾರಲ್ವಾ ಅಂತ. ಅದೇ ಮೇಡಮ್ ಹೇಳಿ ಸರ್ ಹೇಳಿ ಇದೆಯಾ ಸರ್? ಅದೇ ಫೋಟೋ ಶೂಟ್ ಆಗಿರೋದು ಏನೇ ಸರ್ ಕಾವ್ಯ ಮತ್ತೆ ಗಿಲ್ಲಿ. ಜನ ಇಷ್ಟಪಟ್ಟಿದ್ರೆ ಈ ಜೋಡಿನ ಇವಾಗ್ಲೂ ಕೂಡ ಅದು fan ಅದು ಕ್ವಶನ್ ಆಗೇ ಇರ್ಲಿ ಮೇಡಮ್, ಮುಂದಿನ ದಿನಗಳಲ್ಲಿ ಆನ್ಸರ್ ಮಾಡ್ತೀವಿ. ಹೀರೋಯಿನ್ ಕಾವ್ಯ ಅಂತ ಆತರ ಹೇಳೋದಕ್ಕಾಗಲ್ಲ, ನೀವು ಅದನ್ನ ಏನು ಹೊರಗಡೆ ಎಲ್ಲೋ ತರಬೇಡಿ, ಬೇರೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ, ಒಂದು ವಾರದಲ್ಲೇ ತಿಳಿಸ್ತೀವಿ. ಏನ್ ಇಲ್ಲ ಮೇಡಮ್ ಇಲ್ಲ ಅದೇ ಅದು ಹಂಗೆ ಇರ್ಲಿ ಅಂತ ಕಾವ್ಯ ಮೇಡಮ್ ಅಂತೂ ಅದು ಹಂಗೆ ಇರ್ಲಿ ಆ ಸಸ್ಪೆನ್ಸ್ ಇಲ್ಲಿ ಈಗ ಈಗ ಶರಣ್ ಅವರಾಗಿರ್ಬೋದು ಅಥವಾ ಚಿನ್ನನ್ ಅವರಾಗಿರ್ಬೋದು ತುಂಬಾ ಸಿನಿಮಾಗಳಲ್ಲಿ ಕಾಮಿಡಿ ಆಕ್ಟ್ ಮಾಡಿ ಕಾಮಿಡಿ ಅಂತ ಆದ್ಮೇಲೆ ಅವರು ಹೀರೋಗಳ ಆಗಿದ್ರು. ಆಮೇಲೆ ಈಗ ನೀವು ಕಾಮಿಡಿ ಸ್ಟಾರ್ ಆಗಿ ಆಕ್ಟ್ ಮಾಡಿದ್ರು ಕೂಡ ಸಡನ್ ಆಗಿ ಅಂದ್ರೆ ಹೇಗೆ ನಿಮ್ಗೆ ಹೀರೋ ಆಗುವಂತಹ ಒಂದು ಅವಕಾಶ. ಈಗ ಅದು ಖುಷಿಗಿಂತ ಜಾಸ್ತಿ ಭಯನೇ ಮೇಡಮ್. ಆಮೇಲೆ ನಾನು ಮುಂಚೆನೆ ಹೇಳ್ದಂಗೆ ಪಕ್ಕ ಇದು ಹೀರೋ ಆ ತರನು ಅಲ್ಲ ಮೇಡಮ್. ಈಗ ನಾನು ಈಗ ಕಾಮಿಡಿಯನ್ನೇ ಆಗಿದ್ರು ನನ್ನ ಪಾತ್ರ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟ್ರು ಒಂದು ಕಾಮಿಡಿ ಪಾತ್ರಕ್ಕೆ ನಾನು ಯಾವ ತರ ಇದ್ ಮಾಡ್ತಿದ್ರು ಸೇಮ್ ಅದೇ ತರ ಕ್ಯಾರೆಕ್ಟರ್ ಇರೋದು. ಆಮೇಲೆ ಒಡಿ ಬಡ್ಡಿ ನಾನು ಹೇಳಿದ್ನಲ್ಲ ಆತರ ನಾನು ಅಲ್ದೇ ಇರೋದು ಏನೋ ತೋರ್ಸಕ್ಕೂ ಐತೆ ಇಲ್ಲ ಈ ಸಿನಿಮಾದಲ್ಲಿ. ನಾನು ಶೋ ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ನಾನು ಮಾಡಿರೋ ಒಂದು ಚಿಕ್ಕ ಪುಟ್ಟ ಪಾತ್ರಗಳು ಸಿನಿಮಾದಲ್ಲಾಗಿರ್ಬೋದು, ಅಲ್ಲಿ ಏನ್ ಕ್ಯಾರೆಕ್ಟರ್ ಅಲ್ಲಿ ಏನಿತ್ತು ಅದೇ ಸ್ವಲ್ಪ ಜಾಸ್ತಿ ಇರ್ತದೆ ಅಷ್ಟೇ. ಇಲ್ಲಿ ಹಂಗನ್ಬಿಟ್ಟು ಎಕ್ಸ್ಪೆರಿಮೆಂಟ್ ಏನು ಮಾಡಕ್ ಇಲ್ಲಿ ನಿಮ್ಮ ಹತ್ರ ನೋಡಿದಾಗ ಒಂದಿಷ್ಟು ಕಾಮಿಡಿ ಲುಕ್ ಅಥವಾ ನೀವು ಮಾಡ್ಕೊಂಡು ಬಂದಿರೋದು ಅದೇ ತರ ಡೈಲಾಗ್ಗಳಿಲ್ಲ. ಬಟ್ ಇಲ್ಲಿ ನೋಡಿದ್ರೆ ಸ್ವಲ್ಪ ನೀವು ಸೀರಿಯಸ್ ಆಗಿ ಹಂಗಿದ್ರೆ ಜಾಸ್ತಿ ಸೀರಿಯಸ್ನೆಸ್ ಜಾಸ್ತಿ ಕಾಮಿಡಿ ಜಾಸ್ತಿ ಇಲ್ಲ ಸೀರಿಯಸ್ನೆಸ್ ಅದೇ ಹೇಳಿದ್ನಲ್ಲ ಮೇಡಮ್. ನಾನು ನೋಡಿದ್ರೆ ಯಾರು ಸೀರಿಯಸ್ ನಾನು ಸೀರಿಯಸ್ ಅಂತ ಹೇಳಿದ್ರೆ ಸೀರಿಯಸ್ ಆಗಿ ಎಲ್ಲರೂ ನಡ್ಕೊಡ್ತಾರೆ. ಅಲ್ಲ ನಾನು ಸೀರಿಯಸ್ ಆಗಿ ಅವನೇ ಅಂದ್ರು ಅಂದ್ರೆ ಈಗ ನೀವು ಆ ಫೇಸ್ ಮಾತ್ರ ಸೀರಿಯಸ್ ಅಲ್ಲೆಲ್ಲ ಓದ್ಬೇಕಾದ್ರೆ ನಿಮ್ಗೆ ಅನಿಸ್ತು ನೋಡಿ. ಈಗ ಆ ಒಳಚರಣೆ ಅದೆಲ್ಲ ನಾನ್ ಸೀರಿಯಸ್ ಆಗಿ ಇರ್ತೀನಿ, ಬಟ್ ನನ್ ಸುತ್ತ ತಮಾಷೆಯಾಗಿ ಫನ್ನಾಗಿ ನಡೀತಾ ಇರ್ತದೆ ಕತೆ. ಆತರ ನಾನು ಕೂತ್ಕೊಂಡು ಅಂದ್ರೆ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀನಿ. ಅದೇ ಈಗ ನಾನು ಮುಂಚೆನೆ ಹೇಳಿದ್ನಲ್ಲ ಸರ್, ವಿಭಿನ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಈಗ ಡಿಸ್ಕಸ್ ಮಾಡಿ ಎಲ್ಲ ಮಾಡಿರೋದ್ರಿಂದ ಡೈರೆಕ್ಟ್ ಒಂದು 3 ವರ್ಷದಿಂದ ಈ ಕತೆ ಮಾಡ್ಕೊಂಡು 3-4 ವರ್ಷ ಆಗಿದೆ ಡೈರೆಕ್ಟ್ ಮಾಡ್ಕೊಂಡು. ವಿಭಿನ್ನ ಅನ್ನೋದಕ್ಕಿಂತ ಅದೇ ಎಂಟರ್ಟೈನ್ಮೆಂಟ್ ಸರ್. ಈಗ ಎಲ್ಲ ಬರೋದು ಅದಕ್ಕೆ ಅಲ್ವಾ, ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಅಲ್ವಾ ಎಲ್ಲ ನೋಡೋದು. ಈಗ ರಿಯಾಲಿಟಿ ಶೋ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಅದೇ ತರ ಇರ್ತದೆ. ವಿಭಿನ್ನ ಅನ್ನೋದಕ್ಕಿಂತ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಎಲ್ಲ ಮಾಡಿದ್ವಿ. ಈಗ ಒಂದು ಇಲ್ಲ ಮೇಡಮ್, ಅದೇ ನಾನು ಮುಂಚೆನೆ ಹೇಳಿದ್ನಲ್ಲ ಮೇಡಮ್, ಬಹಳ ಅಂದ್ರೆ ಟೈಟ್ಲ್ ಈಗ ರೀಸೆಂಟ್ ಆಗಿ ಸೌಂಡ್ ಏನಾಗಲ್ಲ ತೊಳೆ ಮತ್ತೆ ಏನಾಗಲ್ಲ. ಏನ್ ಮಾಡಕ್ಕಾಗುತ್ತೆ, ಅಷ್ಟು ಗಂಟೆ ಹೊಡಿತಾರೆ ಮಾತಾಡ್ತಾರೆ. ಏನೋ ಕೇಳ್ತಾರೆ. ಅದೇ ಮುಂಚೆನೆ ಹೇಳ್ದಲ್ಲ ಮೇಡಮ್, ಅದು ಇಲ್ಲಿ ನಾವು ಅಲ್ಲೇ ಟೈಟ್ಲ್ ಇಟ್ಕೊಂಡು ಟೈಟ್ಲನ್ನ ಅಲ್ಲೇ ಇಟ್ಕೊಂಡು ನಾನು ರೀಲ್ಸ್ ಅಲ್ಲಿ ಇದ್ರೆಲ್ಲ ನೋಡ್ಬೇಕಾದ್ರು ಅದು ಬರ್ತಾನೆ ಇತ್ತು ಪಳಾರ್ ಅನ್ನೋದು. ಆಮೇಲೆ ನಮ್ ಸುತ್ತಮುತ್ತನೇ ಇತ್ತು, ಬಟ್ ನಾವು ಬೇರೆ ಟೈಟ್ಲು ಬೇರೆ ಏನ್ ಮಾಡ್ಬೋದು ಅಂತ ಬೇರೆ ಎಲ್ಲ ಯೋಚನೆ ಮಾಡ್ತಿದ್ವು. ಇನ್ನೊಂದು ನಮ್ಮ ಭರ್ಜರಿ ನಿರ್ದೇಶಕರು ಚೇತನ ಸರ್ ಅವರಲ್ಲ, ಚೇತನಣ್ಣ ಅವರು ಹೇಳಿದ್ರು. ಆಮೇಲೆ ಅದೇ ಟೈಮ್ಗೆ ನಮ್ಮ ಆಫೀಸಲ್ಲಿ ಹೇಳಿದ್ನಲ್ಲ, ಫೋಟೋ ಫ್ರೇಮ್ ಅಲ್ಲಿ ಪಳಾರ್ ಅಂತ ಇತ್ತು, ಅದೆಲ್ಲ ಅಟ್ ಎ ಟೈಮ್ ಸಿಂಕ್ ಆಗ್ಬಿಡ್ತು ಅಷ್ಟೇ. ಇದನ್ನೇ ಇಟ್ಕೊಂಡ್ರೆ ಎಲ್ಲರೂ ಇದೇ ಇರ್ಲಿ
ಅನ್ನೋ ತರ Exactly ನೀವು ಇಟ್ಕೊಂಡಾಯ್ತು ಬಿಗ್ ಬಾಸ್ ನಲ್ಲಿ ಪಡಾರ್ಗೆ ಹೇಗೆ ಅದೇ ಮೇಡಮ್, ಈಗ ಜನನು ಆಸೆ ಪಡೋದು ಅದೇ ಮೇಡಮ್. ಈಗ ನಾನು ಅಲ್ದೇ ಇರೋದು ಏನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಈಗ ಪಳಾರ್ ಅಂತ ಟೈಟ್ಲು ಬೇಗ ರೀಚ್ ಆಯ್ತದ ಅಂತ ಅನ್ನಿಸ್ತು. ಈಗ ನೀವ್ ಹೇಳಿದ್ರಲ್ಲ ಬಿಗ್ ಬಾಸ್ ಅಲ್ಲಿ ಅದೇ ಟೈಟ್ಲ್ ಕಟ್ಟಿದ್ರೆ ಅದು ಇನ್ನೂ ತುಂಬಾ ಚೆನ್ನಾಗಿ ರೀಚ್ ಆಗೋಕೆ ಹೆಲ್ಪ್ ಆಯ್ತದೆ ಅಂತ. ಇಲ್ಲಿ ಇವಾಗ ಬಿಗ್ ಬಾಸ್ ಬಂದ ಮೇಲೆ ಎಷ್ಟು ಸಬ್ಜೆಕ್ಟ್ ಗಳನ್ನ ನೀವು ತಗೊಂಡಿದ್ದೀರಾ ಅಂದ್ರೆ ಪಡಾರ್ ಬರೋ ತನಕ ಎಷ್ಟು ಸಬ್ಜೆಕ್ಟ್ ಗಳು ನಿಮ್ಮ ಹತ್ರ ತಗೊಂಡಿದ್ದೀರಾ? ಅದೇ ಈಗ ಡಿಸ್ಕಷನ್ ಅಂತೂ ಆಯ್ತಾ ಇರ್ತವೆ ಮೇಡಮ್. ಈಗ ಅದೇ ಒಂದು 8-10 ಆತರ ಅಂದ್ರೆ ಈಗ ಮಾಡಬೇಕು ಮಾಡ ಅನ್ಕೊಂಡಿದೀನಿ ಆ ತರದ ಇರ್ತದೆ ಮೇಡಮ್. ಈಗ ಅದ್ರಲ್ಲಿ ಯಾವ್ದು ಮಾಡ್ಬೋದು ಈಗ ಮೊದಲನೇ ಪಡಾರ್ ಜೊತೆಗೆ ಬೇರೆ ಏನಾದ್ರು ಪ್ರಾಜೆಕ್ಟ್ ಟ್ರೈ ಮಾಡಿದ್ದೀರಾ? ಪಳಾರ್ ಜೊತೆ ಅದೇ ಈಗ ಫಸ್ಟ್ ಇದು ಮುಗಿಸ್ಕೋಣ ಅಂತ ಮೇಡಮ್. ನಾನು ಫಸ್ಟ್ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಳೋಣ. ನಿರ್ದೇಶಕರಾಗಬೇಕು ಅಂತ ಹೇಳಿ ಈಗ ನಟನಾಗಿ ಬಂದಿದ್ದೀರಾ. So, director ಇಂದಲೂ ಕೂಡ ಏನಾದ್ರು work ಮಾಡಿದ್ರಾ? Director ಜೊತೆ ಕೂಡ ಏನಾದ್ರು involve ಆಗ್ತಿಲ್ಲ ಅಂತ? ಅದೇ ಮೇಡಮ್, ಈಗ ಮುಂಚೆ ಸ್ಕ್ರಿಪ್ಟ್ ವರ್ಕು ಈಗ ಡೈಲಾಗ್ ಅಂತ ಕೂತ್ಕೊಂಡಾಗ ಆಗಿರ್ಬೋದು. ಮುಂಚೆ ಒಂದ್ 3 ತಿಂಗಳು ಆಫೀಸ್ ಆಗ್ತಾಗ ಒಂದ್ 3 ತಿಂಗಳು ಆಯ್ತು. 3 ತಿಂಗಳಿಂದಾನು ಜೊತೆಗೆ ಇದ್ದೀವಿ. ಈಗ ಜೊತೆಗೆ ವರ್ಕು ಎಲ್ಲ ಜೊತೆಗೆ ಡಿಸ್ಕಷನ್ ಮಾಡ್ಕೊಂಡು ಆಮೇಲೆ ಡೈರೆಕ್ಟರ್ ಒಂದು ಪ್ಲಸ್ ಏನಂದ್ರೆ ಅವರು ಈಗ 4-5 ಸಿನಿಮಾ ಮಾಡಿ ಏನೇ ಸೀನಿಯರ್ ಆದ್ರೂ ಏನೇ ಹೇಳಿದ್ರು ತಗೋತಾರೆ. ಅದೊಂದು ಖುಷಿ. ಹಂಗಾಗಿ ನನಗೂ ಅನುಕೂಲ ಆಯ್ತು. ನನ್ಗೇನ್ ಅನ್ಸುತ್ತೆ ಅಂತ ಹೇಳ್ಬೋದು. ಸೇಮ್ ಹೆಂಗಿದೆ ಬಿಗ್ ಬಾಸ್ ಹೊರಟಾಗ ಸೇಮ್ ಬ್ಯಾಲೆನ್ಸ್ ಮಾಡೋದು ಕೂಡ ಕಷ್ಟನೇ ಆಗೋದು. ಎಷ್ಟು ಕಷ್ಟ ಆಗ್ತಿದೆ? ಅಲ್ಲ ಕಷ್ಟ ಅನ್ನೋದಕ್ಕಿಂತ ಅದು ಈಗ ಸ್ಟಾರ್ಟಿಂಗ್ ಬಂದಾಗ ಈಗ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಬಿಗ್ ಬಾಸ್ ಇಂದ ಸಡನ್ ಆಗಿ ಬಂದಾಗ ಅದು ಸ್ವಲ್ಪ ಕಷ್ಟ ಆಯ್ತು ಮೇಡಮ್. ಈಗ ಒಂದು 100-120 ದಿನ ಒಳಗಡೆನೆ ಇದ್ದು ಆಚೆ ಬಂದ ತಕ್ಷಣ ಕಷ್ಟ ಆಗ್ಬಿಟ್ಟು ಈಗ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಅನಿಸ್ತು ಮೇಡಮ್. ಒಂದು 5-6 ತಿಂಗಳು ಆಯ್ತಲ್ಲ ಈಗ ಈಗ ವಾಸಿಕು ವೈಭವ್ ಸರ್ ಬಂದು ನಮ್ಮ ಹಳ್ಳಿ ಸಬ್ಜೆಕ್ಟ್ ಈಗ ಟಗರುಪಲ್ಯ ಅಂತ ಒಂದು ಮೂವಿ ಮಾಡಿದ್ರು. ಆಮೇಲೆ ಬಡವರ ಹಾಸ್ಟೆಲ್ ಅಂತ ಮಾಡಿದ್ರು. ಈ ಕತೆಗೆ ಸೂಕ್ತವಾಗಿ ಅವರು ಏನ್ ಬೇಕಾದನ್ನು ಕೊಡ್ತಾರೆ ಅಂತ ಅನ್ನಿಸ್ತು. ಅದ ಡಿಸ್ಕಸ್ ಮಾಡಿ ಸ್ಕ್ರಿಪ್ಟ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಆದ್ರೂ ಇನ್ವಾಲ್ವ್ ಆಗಿದ್ದಾರೆ. ತುಂಬಾ ಒಂದು 4 ಸಾಂಗ್ ಇರುತ್ತೆ, ಒಂದು ಬಿಟ್ಟಿರುತ್ತೆ. 4 ಸಾಂಗ್ ಒಂದು ಬಿಟ್ಟಿರುತ್ತೆ. ಪಡಾರ್ ಹಿಂದೆ ಇರೋರು ಬಯಸ್ತಾರ? ನನಗೆ ಒಂದೊಂದು ಪೀರಿಯಡ್ ಅಲ್ಲಿ ಈಗ ನನಗೆ ಅವಾಗೆಲ್ಲ ನಾನು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ದೊಡ್ಡಣ್ಣ ಸರ್ ಸಾಧು ಸರ್ ಅವರು ತುಂಬಾ ಇಷ್ಟ. ಅವ್ರ ಕಾಂಬಿನೇಷನ್ ಅಂದ್ರೆ ಸೆಕೆಂಡ್ ಇಷ್ಟ ಆಗುತ್ತೆ. ಸೂರ್ಯವಂಶ ಸಿನಿಮಾ ಅದ್ರಲ್ಲೆಲ್ಲ. ಆಮೇಲೆ ಗೊತ್ತ ನನಗೆ ಚಿಕ್ಕಣ್ಣ ಸರ್ ತುಂಬಾ ಇಷ್ಟ ಆಗ್ಬಿಟ್ಟು. ನಮ್ಮ ಹಳ್ಳಿ ಈಗ ನಾವು ಮಾತಾಡ್ದಂಗೆ ಆ ಟೋನ್ ಹಿಡಿದೈತಲ್ಲ ಈಗ ನಮ್ಮ ಮಂಡ್ಯ ಮೈಸೂರು ಆ ಟೋನ್ ಅಲ್ಲಿ ಅಲ್ಲಿ ಸಖತ್ ಇಷ್ಟ ಆಗ್ಬಿಟ್ಟು. ಕಿರಾತಕ ರಾಜಹುಲಿ ಅದೆಲ್ಲ ನೋಡಿ. ಆಮೇಲೆ ಸರಣ ತುಂಬಾ ಇಷ್ಟ. ಫೈನಲಿ ಅದು ನಿಜವಾಗ್ಲೂ ನನ್ನ ಅದೃಷ್ಟ ಅಂತ ಹೇಳ್ಬೋದು ಮೇಡಮ್. ಈಗ ರವಿ ಸರ್ ಬಂದಿದ್ರು. ರವಿ ಸರ್ ಪರ್ಜರಿ ಬೆಟ್ಟರು ಅಂತ ಶೋ ಮಾಡಿದ್ರು. ಅದಕ್ಕೆ ರವಿ ಸರ್ ಇದ್ದಾಗ ಆಮೇಲೆ ರವಿ ಸರ್ ಅಲ್ಲೂ ಹೇಳಿದ್ರು ಈಗ ಶೋ ಮಾಡ್ತಾ ಇದ್ರಿ ಸರಿ ಕಣೋ, ಮಾಡ್ತಾನೆ ಇದ್ರಿ, ನೆಕ್ಸ್ಟ್ ಏನು ಅದನ್ನ ಮಾಡಿ, ನೆಕ್ಸ್ಟ್ ಏನ್ ಮಾಡ್ಬೇಕು ಮಾಡಿ ಸಿನಿಮಾ ಮಾಡ್ರಿ ಅಂತ ಎಲ್ರಿಗೂ ಹೇಳಿದ್ರು ಅಲ್ಲಿ. ಅದು ಎಲ್ಲೋ ಓ ಹೌದಲ್ವಾ ಅಂತ ಅಲ್ಲೂ ಅನ್ಸುದು. ಆಮೇಲೆ ರವಿ ಸರ್ ಏನಂತಂದ್ರೆ ಅವ್ರ ಒಂಥರ ಲಕ್ಕಿ ಅಂಡ್ ರವಿ ಸರ್ ಅವ್ರ ಕೈಲಿ ಬಂದು ಆಮೇಲೆ ಅಷ್ಟು ಟ್ರಾವೆಲ್ ಮಾಡಿದ್ರೆ ರವಿ ಸರ್ ಒಂದು 40-45 ವರ್ಷ ಅವ್ರ ಆಶೀರ್ವಾದ ಇದ್ರೆ ಇನ್ನೂ ಚೆನ್ನಾಗಿರ್ತದೆ ಅಂತ. ಡೈರೆಕ್ಷನ್ ಪ್ಲಾನ್ ಯಾವಾಗ? ಅದೇ ಇದು ಆದ್ಮೇಲೆ ನೆಕ್ಸ್ಟ್ ಈಗ ಸದ್ಯಕ್ಕೆ ಇದೆ ಪಳಾರು ಏನೈತೆ ಸರ್ ನಮಸ್ತೆ. ಏನೇನ್ ಕೇಳಲಿಲ್ಲ ಅಂತ ಏನ್ ಸರ್? ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಇಲ್ಲ ಸರ್, ಅದು ಈಗ ಫಸ್ಟ್ ಈಗ ಬಿಗ್ ಬಾಸ್ ಅಲ್ಲ ಸರ್. ಇದು ಸುಪ್ರೀ ಸರ್ ಅಂತ ನಾನು ಮುಂಚೆನೆ ಹೇಳಿದ್ನಲ್ಲ. ನಾನು ಬಿಗ್ ಬಾಸ್ ಹೋಗಿಂತ ಮುಂಚೆನೆ ಇದು ನಡೀತಾನೆ ಇತ್ತು. ಹೆಂಗ್ ಮಾಡುದು ಏನ್ ಮಾಡುದು ಅಂತ. ಅಲ್ಲಿಂದ ಬಂದ್ಮೇಲೆ ಈ ಪ್ರಾಪರ್ ಆಗಿ ಇದು ಮಾಡೋಣ ಅಂತ. ಅದೇ ಈಗ ಫಸ್ಟ್ ಇದು ಮುಗಿಸೋಣ, ಫಸ್ಟ್ ಒಂದೊಂದಾಗಿ ಹೋಗೋಣ. ಈ ಫಸ್ಟ್ ಇದು ಮುಗಿಸೋಣ, ಏನೈತೆ ಇದನ್ನ ಮುಗಿಸೋಣ, ಅದೇ ನೆಕ್ಸ್ಟ್ ಏನು ಆಮೇಲೆ ಇದು ಮಾಡೋಣ. ಈಗ ಒಂದೇ ಸತಿ ಎಲ್ಲನೂ ಮಾಡೋದು. ಅದು ನನಗೂ ಈಗ ನಂದು ಹೆಂಗೆ ಅಂದ್ರೆ ಒಂದು ಸಿನಿಮಾ ಒಂದು ಕತೆ ಅಂತ ಕೂತ್ಕೊಂಡ್ರೆ ಅದಕ್ಕೆ ನಾನು ಇನ್ವಾಲ್ವ್ ಆಗಿ ನನ್ನಿಂದ ಏನ್ ಕೊಡ್ಬೋದು ದೇವನಿಂದ ಅದನ್ನ ಮಾಡಿ ಮುಗಿಸೋಣ ಅನ್ನೋದು ಈಗ ನನ್ನ ಓಕೆ ಸರ್.